ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ತುಲಾರಾಶಿಯವರೆಲ್ಲ ಹೇಗಿದ್ದೀರಿ? ಎಲ್ಲ ಹುಷಾರಾಗಿದ್ದೀರಲ್ವಾ? ನಾವು ಈ ಜನವರಿ ತಿಂಗಳಲ್ಲಿ 2026ನೇ ಸಾಲಿನ ಜನವರಿ ತಿಂಗಳಲ್ಲಿ ತುಲಾರಾಶಿಯವರಿಗೆ ಏನೇನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಾವು ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಬೇಕು. ನೋಡಿ, ಈ ತಿಂಗಳಲ್ಲಿ ಮಕರ ರಾಶಿಗೆ 12ನೇ ತಾರೀಕಿನಂದು ಶುಕ್ರಗ್ರಹ, 14ನೇ ತಾರೀಕಿನಂದು ರವಿಗ್ರಹ, 15ನೇ ತಾರೀಕಿನಂದು ಕುಜಗ್ರಹ, 17ನೇ ತಾರೀಕಿನಂದು ಬುಧಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಎಲ್ಲ ಒಂದು ಗ್ರಹಗಳ ಚಲನೆಗಳನ್ನೆಲ್ಲ ಗಣನೆಯನ್ನು ಮಾಡಿ ನಾನು ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುವಂತಹ ಪ್ರಮುಖವಾದಂತಹ ಒಂದು 10ರಿಂದ 11 ಅಂಶಗಳನ್ನು ಪಟ್ಟಿ ಮಾಡಿ ಇಟ್ಟಿದ್ದೀನಿ. ಅದನ್ನು ನೋಡ್ತಾ ಹೋಗೋಣ. ಈ ತಿಂಗಳಲ್ಲಿ ನಿಮಗೇನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ. ಮೊದಲನೇದಾಗಿ ನಿಮಗೆ ಉದ್ಯೋಗದ ಸ್ಥಳದಲ್ಲಿ ಶತ್ರುಗಳು ಕೂಡ ಮಿತ್ರರಾಗಿ ಪರಿವರ್ತನೆಯನ್ನು ಹೊಂದುತ್ತಾರೆ. ಇಷ್ಟು ದಿವಸ ಒಂದಷ್ಟು ಜನ ನಿಮಗೆ ತೊಂದರೆ ಕೊಡ್ತಾ ಇದ್ರಲ್ವಾ ಉದ್ಯೋಗದ ಸ್ಥಳದಲ್ಲಿ, ನೀವು ಒಂದಷ್ಟು ಜನನ ನಿಮ್ಮ ಶತ್ರುಗಳು ಅಂಥೇಳಿ ಅಂದ್ಕೊಂಡಿದ್ರಲ್ವಾ, ಅವರೆಲ್ಲ ಈಗ ಮಿತ್ರರಾಗಿ ಪರಿವರ್ತನೆಯನ್ನು ಹೊಂದುತ್ತಾರೆ ಒಟ್ಟಲ್ಲಿ ಉದ್ಯೋಗದ ಸ್ಥಳದಲ್ಲಿ. ಇನ್ನು ಫ್ಯಾಷನ್ ಡಿಸೈನಿಂಗು ಮತ್ತು ಸಿನಿಮಾ ಮತ್ತು ಕರಕುಶಲ ವಸ್ತುಗಳ ತಯಾರಿಕೆ ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ದೇಹದ ಸೌಂದರ್ಯದ ಕಡೆಗೆ ನಿಮ್ಮ ಗಮನ ಹೋಗುತ್ತೆ. ಅಂದರೆ ನಾನೊಂದು ಸ್ವಲ್ಪ ತೆಳ್ಳಗಾಗಬೇಕು ಅಂತ ಹೇಳಿ, ನಾನೊಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ, ಈ ರೀತಿಯಾಗಿ ದೇಹದ ಸೌಂದರ್ಯದ ಕಡೆಗೆ ನಿಮ್ಮ ಗಮನ ಹೋಗುತ್ತೆ. ಅದ್ರ ಕಡೆಗೆ ಒಂದು ಸ್ವಲ್ಪ ವ್ಯಯ ಕೂಡ ಮಾಡ್ತೀರಿ. ಅಂದರೆ ಚೆನ್ನಾಗಿ ಕಾಣಬೇಕು ಅಂಥೇಳಿ ಹೊಸ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳುವಂಥದ್ದು ಇರಬಹುದು, ಅಥವಾ ಸ್ತ್ರೀಯರು ಅಲಂಕಾರಿಕ ವಸ್ತುಗಳನ್ನೆಲ್ಲ ತೆಗೆದುಕೊಳ್ಳುವಂಥದ್ದು. ಇನ್ನು ಪುರುಷರು ವ್ಯಾಯಾಮ ಇತ್ಯಾದಿಗಳಲ್ಲೆಲ್ಲ ಆಸಕ್ತಿಯನ್ನು ವಹಿಸುವಂಥದ್ದು, ಜಿಮ್ಮಿಗೆ ಹೋಗುವಂಥದ್ದು, ಈ ರೀತಿಯಾಗಿ ಒಟ್ಟಲ್ಲಿ ದೇಹದ ಸೌಂದರ್ಯಕ್ಕಾಗಿ ಒಂದಷ್ಟು ಹಣದ ವ್ಯಯವನ್ನು ಕೂಡ ಮಾಡ್ತೀರಿ. ಆ ವಿಚಾರದಲ್ಲಿ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಕುಟುಂಬದಲ್ಲಿ ಒಗ್ಗಟ್ಟು ಉಂಟಾಗುತ್ತೆ. ನೋಡಿ, ಗುರುಗ್ರಹ ಎಲ್ಲ ಈಗ ಮತ್ತೆ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದಲ್ಲ, ಹಾಗಾಗಿ ಕುಟುಂಬದ ವಿಚಾರಕ್ಕೆಲ್ಲ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲೆಲ್ಲ ಒಗ್ಗಟ್ಟು ಉಂಟಾಗುತ್ತೆ. ಈ ಹಿಂದೆ ಏನಾದರೂ ಮನಸ್ತಾಪಗಳೆಲ್ಲ ಇದ್ದರೆ ಅದೆಲ್ಲ ಬಗೆಹರಿದು ಒಗ್ಗಟ್ಟು ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಸ್ನೇಹಿತರಿಂದ ಮುಖ್ಯವಾಗಿ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಶುಕ್ರಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಸ್ನೇಹಿತರ ಸಂಪೂರ್ಣವಾದ ಸಹಕಾರ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಅವರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ಕಿಡ್ನಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಈ ತಿಂಗಳಲ್ಲಿ ಜೋಪಾನವಾಗಿರಬೇಕಾಗತ್ತೆ. ಹೆಚ್ಚಿಗೆ ನೀರನ್ನು ಕುಡಿಬೇಕು. ಈ ರೀತಿಯಾಗಿ ಇದೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಕಲೆ, ಸಾಹಿತ್ಯ ಮತ್ತು ಭಾಷೆಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ಅಧ್ಯಯನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿದೆ. ಇನ್ನು ಸ್ವಂತ ಉದ್ಯೋಗವನ್ನು ಮಾಡ್ತಿರುವಂತಹ ವ್ಯಕ್ತಿಗಳು ತಮ್ಮ ಒಂದು ವೃತ್ತಿಯಲ್ಲಿ ಒಂದು ಸ್ವಲ್ಪ ತಂತ್ರಜ್ಞಾನಗಳನ್ನು ಬಳಸಿಕೊಂಡ್ರೆ ಉತ್ತಮವಾಗಿ ಲಾಭ ಉಂಟಾಗುತ್ತೆ. ನೀವೇನೋ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರ್ತೀರಲ್ಲ, ನಿಮ್ಮ ವೃತ್ತಿಗೆ ಬೇಕಾಗಿರುವಂಥ, ನಿಮ್ಮ ಕೆಲಸಕ್ಕೆ ಬೇಕಾಗಿರುವಂಥ ಹೊಸ ಮಿಷನ್ಗಳಾಗಿರಬಹುದು, ಈ ರೀತಿಯಾಗಿ ಒಂದು ಸ್ವಲ್ಪ ತಂತ್ರಜ್ಞಾನವನ್ನು ನೀವು ನಿಮ್ಮ ವೃತ್ತಿಯಲ್ಲಿ ಅಳವಡಿಸ್ಕೊಳ್ಬೇಕು. ಆ ರೀತಿ ಮಾಡಿದರೆ ನಿಮಗೆ ಈ ಮಾಸ ತುಂಬ ಚೆನ್ನಾಗಿದೆ, ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ತಿಂಗಳು ತುಂಬ ಚೆನ್ನಾಗಿದೆ. ಚತುರ್ಥ ಭಾವದಲ್ಲಿ ಅನೇಕ ಗ್ರಹಗಳು, ಅದರಲ್ಲೂ ಕೂಡ ಶುಕ್ರ ಇತ್ಯಾದಿ ಗ್ರಹಗಳು ಸ್ಥಿತವಾಗಿರೋದ್ರಿಂದಾಗಿ ವಾಹನಗಳ ವಿಚಾರಕ್ಕೆ ಈ ತಿಂಗಳು ತುಂಬ ಚೆನ್ನಾಗಿದೆ. ವಾಹನಗಳಿಂದ ನಿಮಗೊಂದಷ್ಟು ಲಾಭ ಉಂಟಾಗುತ್ತೆ. ನೀವೇನಾದರೂ ವಾಹನ ಮಾರಾಟ ಮಾಡುವಂತಹ ವೃತ್ತಿಯನ್ನು ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಲಾಭ ಆಗುತ್ತೆ. ಅಥವಾ ವಾಹನ ಚಾಲಕರಾಗಿದ್ದರೂ ಕೂಡ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಥವಾ ವಾಹನವನ್ನು ರಿಪೇರಿ ಮಾಡುವಂತಹ ವ್ಯಕ್ತಿಗಳು, ಈ ರೀತಿಯಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕ್ಕೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ತಿಂಗಳು ತುಂಬ ಚೆನ್ನಾಗಿದೆ. ನೋಡಿ,
ನೀವು ಕೃಷಿ ಕೆಲಸವನ್ನು ಮಾಡ್ತಾ ಇದ್ದರೆ ಉತ್ತಮವಾಗಿ ಲಾಭ ಪ್ರಾಪ್ತಿ ಆಗುತ್ತೆ. ಅಥವಾ ನೀವು ಭೂ ವ್ಯಾಪಾರಿಗಳು, ರಿಯಲ್ ಎಸ್ಟೇಟ್ ಇತ್ಯಾದಿ ಉದ್ಯೋಗವನ್ನು ಮಾಡ್ತಾ ಇದ್ರು ಕೂಡ ಈ ತಿಂಗಳಲ್ಲಿ ತುಂಬ ಚೆನ್ನಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಥವಾ ನಿಮಗೇನೋ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ, ಏನೋ ಜಾಗ ತಗೊಂಡಿರ್ತೀರಿ, ಅದರಲ್ಲಿ ಏನೋ ರೆಕಾರ್ಡಲ್ಲಿ ಏನೋ ಒಂದಷ್ಟು ಸಮಸ್ಯೆ ಇತ್ಯಾದಿ ಏನೋ ಭೂಮಿಗೆ ಸಂಬಂಧಪಟ್ಟಿರುವಂಥ ವಿವಾದಗಳೆಲ್ಲ ಇದ್ದರೆ ಅವುಗಳು ಕೂಡ ಬಗೆಹರಿಯುವುದಕ್ಕೆ ಅವಕಾಶ ಇದೆ. ಈ ಒಂದು ತಿಂಗಳಲ್ಲಿ ಆದಷ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡಿದರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.